ನಾಟಿ ಕೋಳಿ ಸಾರಿಗೆ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಫ್ರೈಂಗ್ ಪ್ಯಾನ್ಗೆ ಹಾಕಿ ಹುರಿಬೇಕು. ಒಂದೊಂದೇ ಹೇಳ್ಬೇಕು. ಇವಾಗ ಫ್ರೈಂಗ್ ಪ್ಯಾನ್ಗೆ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಇವಾಗ ಆನಿಯನ್ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡಬೇಕು. ಇವಾಗ ಬ್ರೌನ್ ಕಲರ್ ಬರೋವರೆಗೆ ಹುರಿಬೇಕು. ಸೊ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಬೇಕು. ಆಮೇಲೆ ಇವಾಗ ಕುಕ್ಕರ್ಗೆ ಆಯಿಲ್ ಹಾಕಬೇಕು. ಇವಾಗ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಸ್ವಲ್ಪ ಹುರಿಬೇಕು. ನಮ್ಮ ಕಿತಾಪತಿಗೆ ಇದನ್ನು ನೀರು ಸಿಯೋವರೆಗೆ ಹುರ್ಕೊಬೇಕು. ಸ್ವಲ್ಪ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಆ ಕುಕ್ಕರ್ ನಮಗೆ ಸಾಕಾಗಲಿಲ್ಲ, ಸೊ ಅದಕ್ಕೆ ನಾವು ಈ ಕುಕ್ಕರ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಈಗ ರುಬ್ಬಿರೋ ಪೇಸ್ಟ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ಕರೆಕ್ಟಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಮಾಡಾಗಿದೆ ಪೇಸ್ಟ್ ಎಲ್ಲ. ಅದಕ್ಕೆ ಮಸಾಲ ಹಾಕೋದು. ಅದಕ್ಕೆ ಕಾಯಿ ಸ್ವಲ್ಪ ಆಮೇಲೆ ಒಂದು ಟೊಮೆಟೊ ಹಾಕಿ, ಚಕ್ಕೆ ಪೌಡರ್, ಲವಂಗ, ಒಂದೆರಡು ಲವಂಗ, ವಾಟರ್ ಹಾಕಿ ಪೇಸ್ಟ್ ಮಾಡೋದು. ಗಸಗಸೆ ಸ್ವಲ್ಪ ಹಾಕಿ, ಗಸಗಸೆ ಸ್ವಲ್ಪ ಆಮೇಲೆ ವಾಟರ್ ಆ್ಯಡ್ ಮಾಡಿ ಇದನ್ನು ಪೇಸ್ಟ್ ಮಾಡಿ. 4 ವಿಷಲ್ ಕೂಗಾಯಿತು. ಇವಾಗ ಕುಕ್ಕರನ್ನು ಓಪನ್ ಮಾಡ್ತಿದ್ದೀವಿ. ನೋಡಿ ಹೀಗೆ ಬಂದಿದೆ. ಇವಾಗ ರುಬ್ಬಿದ್ವಲ್ಲ ಆ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ನೋಡಿ ಹೇಗೆ ಬಂದಿದೆ. ಇದನ್ನು ಹೀಗೆ ಕುದಿಯೋಗ್ಬಿಡಿ. ಒಂದು ಸ್ವಲ್ಪ ಹೊತ್ತು, ಮೀನ್ಸ್ ಒಂದು 10 ಮಿನಿಟ್ಸ್ ಹೀಗೆ ಕುದಿಯೋಗ್ಬಿಡಿ. ಇವಾಗ ಇದಕ್ಕೆ ಇದು ಮೊಟ್ಟೆದೆಲ್ಲ ಇರುತ್ತಲ್ಲ ಅದು ಹಾಕಿ ನೋಡಿ ಕುದೀತಿದೆ. ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಟ್ಟರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಬಿಟ್ರೆ ರೆಡಿ. ಚಿಕನ್ ಸಾಂಬಾರ್, ನಾಟಿ ಕೋಳಿ ಸಾರು ರೆಡಿ. ಈಗ ಬಂದಿದೆ ಸಾರು. ಇಷ್ಟ, ನಾಟಿ ಕೋಳಿ ಸಾರು ರೆಡಿ. ಲಾಸ್ಟ್ ಫೈನಲ್ ಔಟ್ಪುಟ್ ಹೀಗಿದೆ. ನಾಟಿ ಕೋಳಿ ಸಾರು ಜೊತೆ ಅನ್ನ ಮುದ್ದೆ ತಿಂದರೆ